ಬರೀ ರೊಟ್ಟಿ ಮತ್ತು ಚಪಾತಿ ಜೋಡಿ ಅಷ್ಟೇ ಅಲ್ದ ಬಿಸಿ ಬಿಸಿ ರೈಸ್ ಜೋಡಿನೂ ತಿನ್ನಕ್ಕೆ ಭಾಳ ಚಲೋ ಆಗ್ತೈತ್ರಿ. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ 2 ಸ್ಪೆಷಲ್ ರೆಸಿಪಿನ ಶೇರ್ ಮಾಡಕತ್ತೀನಿ ರೀ. ಮಸ್ತ್ ಖಾರ ಖಾರ ಹುಳಿ ಹುಳಿ ಮಾವಿನಕಾಯಿ ಉಳ್ಳಾಗಡ್ಡಿ ಖಾರ ಮತ್ತು ಮಾವಿನಕಾಯಿ ಕಡಲೆಬೇಳೆ ಖಾರ. ಎರಡೂ ಭಾಳ ಸಿಂಪಲ್ ಈಸಿ ರೆಸಿಪಿ ಮತ್ತು ಭಾಳ ಜಲ್ದಿನೂ ರೆಡಿ ಆಗ್ತಾವೆ. ಮೊದಲು ನಾ ಇಲ್ಲೇ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ರಾಗ ಒಂದು 4-5 ಹಸಿಮೆಣ್ಸಿನ್ಕಾಯಿನ ಮುರಿದು ಹಾಕಕತ್ತೀನಿ ರೀ. ಈ ರೆಸಿಪಿಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು, ನಿಮ್ಗೆ ಎಷ್ಟು ಬೇಕಂತೇಳಿ ನೀವು ನೋಡ್ಕೊಂಡು ಹಾಕ್ಕೋಬೋದು. ಸಿಪ್ಪಿ ಬಿಡಿಸಿದ್ದು ಒಂದು 10-15 ಬೆಳ್ಳುಳ್ಳಿ ಎಸಿಳು ಮತ್ತು 1 ಟೀ ಸ್ಪೂನಷ್ಟು ಜೀರಿಗೆ ಹಾಕಿದೆ ರೀ. ಈಗ ಇವನ್ನ ನೀರು ಹಾಕ್ಲಾರ್ದನ ಮಿಕ್ಸಿ ಒಳಗೆ ಸ್ವಲ್ಪ ಹೊತ್ತನ ರುಬ್ಕೊಂಡು ಬರ್ತೀನಿ. ನೋಡ್ರಿ, ಇಷ್ಟಾದ್ರೆ ಸಾಕು. ಈಗ ಇದ್ರಾಗ ಒಂದು ಅರ್ಧ ಕಪ್ಪಷ್ಟು ಕಡಲೆಬೇಳೆ ಹಾಕಕತ್ತೀನಿ ರೀ. ಕಡಲೆಬೇಳೆನ ಸ್ವಚ್ಛಂಗೆ ತೊಳೆದು 1 ತಾಸು ನೆನೆ ಇಟ್ಟಿದ್ದೆ. ಇದ್ರಾಗಿ ನೀರೆಲ್ಲ ಬಸಿದ್ಬಿಟ್ಟು ಬರೀ ಬೇಳೆ ಹಾಕಕತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೆ. ಈಗ ಇದನ್ನು ನೀರು ಹಾಕ್ಲಾರ್ದನ್ನ ಸ್ವಲ್ಪ ಅವಳ್ಚೋಳು ರುಬ್ಕೊಂಡು ಬರ್ತೀನಿ ರೀ. ಮಿಕ್ಸಿನ ಉಲ್ಟಾ ರನ್ ಮಾಡಿರಿ. ನೋಡ್ರಿ, ಹಿಂಗೆ ಸ್ವಲ್ಪ ತರಿ ಆದ್ರೆ ಸಾಕು, ನೈಸ್ ಪೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಈಗ ಈ ರುಬ್ಬಿದ ಬೇಳೆ ಒಳಗೆ ಭಾಳಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ರಿ, ಸ್ವಚ್ಛಂಗೆ ತೊಳೆದು ಹಾಕ್ರಿ. ಒಂದು 8-10 ಕರಿಬೇವು ಮತ್ತು ಮೀಡಿಯಮ್ ಸೈಜಿಂದು 1 ಮಾವಿನಕಾಯಿನ ಸಣ್ಣಂಗೆ ಕಟ್ ಮಾಡಿ ಹಾಕಕತ್ತೀನಿ ರೀ. ಈಗ ಇದನ್ನು ನೀರು ಹಾಕ್ಲಾರ್ದನ ಮತ್ತು ರುಬ್ಬಬೇಕು. ನೈಸ್ ಪೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ, ಹಿಂಗೆ ಅವಳ್ಚೋಳು ಇರಬೇಕು. ಒಂದು ಸಲ ಚಲೋತಂಗೆ ಮೇಲೆ ಕೆಳಗೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಖಾರ ಉಪ್ಪು ಎಲ್ಲ ಸರಿ ಐತಿಲ್ಲ ಅಂಥೇಳಿ ಚೆಕ್ ಮಾಡಿ ನೋಡ್ರಿ. ಏನರ ಕಮ್ಮಿ ಆಗಿತ್ತಪ್ಪ ಅಂತಂದ್ರೆ ಈಗ ಇನ್ನೂ ಸ್ವಲ್ಪ ಹಾಕ್ರಿ ಮತ್ತು ಮಿಕ್ಸಿನ ಒಂದು 10-15 ಸೆಕೆಂಡು ರನ್ ಮಾಡಿರಿ. ಈಗ ಇದ್ರಾಗ ಒಗ್ಗರಣೆ ಹಾಕಕತ್ತೀನಿ ರೀ. ಎಣ್ಣೆ, ಸಾಸಿವೆ ಮತ್ತು ಕರಿಬೇವು ಒಗ್ಗರಣೆ ಹಾಕಿದ್ರೆ ಆಯ್ತು ನೋಡ್ರಿ. ಮಸ್ತ್ ಹುಳಿ ಹುಳಿ ಖಾರ ಖಾರ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಕಡಲೆಬೇಳೆ ಮಾವಿನಕಾಯಿ ಖಾರ ರೆಡಿ. ಮೊದಲು ನಾ ಇಲ್ಲಿ ಖಾರಕ್ಕಲ್ಲಾಗ 1 ಟೀ ಸ್ಪೂನ್ ಜೀರಿಗೆ ಹಾಕಿ ಸ್ವಲ್ಪ ಇದನ್ನು ಸಣ್ಣ ಆಗೋತನ ಅರಿತೀನಿ ರೀ. ಆಮೇಲೆ ಸಿಪ್ಪಿ ಬಿಡಿಸಿದ ಒಂದು 8-10 ಬೆಳ್ಳುಳ್ಳಿ ಹೆಸಳು ಹಾಕಿ ಸ್ವಲ್ಪ ಹೊತ್ತು ಇದನ್ನು ಜಜ್ತೀನಿ. ಬೆಳ್ಳುಳ್ಳಿನ ಸಣ್ಣ ಮಾಡೋಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಅವಳ್ಚೋಳು ಆದರೆ ಸಾಕು. ಆಮೇಲೆ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2-3 ಟೀ ಸ್ಪೂನಷ್ಟು ಖಾರ ಪುಡಿ ಅಥವಾ ನಿಮ್ಗೆ ಎಷ್ಟು ಖಾರ ಬೇಕಂತೇಳಿ ನೋಡ್ಕೊಂಡು ಹಾಕೋರಿ. ಮತ್ತು ಚಿಟ್ಕಿ ಹಿಂಗೆ ಹಾಕಿದ್ದಾರೆ. ಈಗ ಇದನ್ನು ಸ್ವಲ್ಪ ಸಣ್ಣ ಆಗೋತನ ಚಲೋತಂಗೆ ಕಲ್ಲಾಗ ಅರಿತೀನಿ. ಬೇಕಂದ್ರೆ ನೀವು ಇದನ್ನು ಮಿಕ್ಸರ್ನಾಗೂ ಮಾಡ್ಕೋಬೋದು. ಉತ್ತರ ಕರ್ನಾಟಕದ ಭಾಷೆ, ಉತ್ತರ ಕರ್ನಾಟಕದ ಅಡುಗೆ ಮತ್ತು ಅಡುಗೆ ಮಾಡೋ ಮುಂದೆ ನಡಬರ್ಕ ನಾ ಹೇಳುವಂಥ ಟಿಪ್ಸು ನಿಮ್ಗೇನು ಲೈಕ್ ಆಗ್ತಿತ್ತಪ್ಪ ಅಂತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಮತ್ತು ಕಮೆಂಟ್ ಮಾಡೋದನ್ನ ಮಾತ್ರ ನೆನಪಾರಕ್ಕೆ ಹೋಗಬೇಡ್ರಿ. ಇನ್ನೂ ತನ ನೀವು ನಮ್ಮ ಚಾನಲ್ ಪಾಕ ಶೃಂಗಾರನ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಈಗ ಫಟಾಫಟ್ ಅಂತೇಳಿ ಸಬ್ಸ್ಕ್ರೈಬ್ ಮಾಡಿರಿ. ಸಣ್ಣಂಗೆ ಇದನ್ನು ಚಲೋತಂಗೆ ಅರಿದ ಮೇಲೆ ಈಗ ಇದ್ರಾಗ ಒಂದು ಅರ್ಧ ಮಾವಿನಕಾಯಿನ ಸಣ್ಣಂಗೆ ಕಟ್ ಮಾಡಿ ಹಾಕಕತ್ತೀನಿ ರೀ. ಮತ್ತು ಸ್ವಲ್ಪ ಬೆಲ್ಲನೂ ಹಾಕಿದ್ದೆ. ಈಗ ಇದನ್ನು ಸ್ವಲ್ಪ ಹೊತ್ತನ ಕಲ್ಲಾಗ ಜಜ್ತೀನಿ ರೀ. ಭಾಳ ಸಣ್ಣ ನೈಸ್ ಪೇಸ್ಟ್ ಆಗೋತನ ಜಜ್ಜಕ್ಕೆ ಹೋಗಬೇಡ್ರಿ, ಸ್ವಲ್ಪ ಅವಳ್ಚೋಳ ಇರಬೇಕು. ಖಾರ ಉಪ್ಪು ಎಲ್ಲ ಚಲೋತಂಗೆ ಮಾವಿನಕಾಯಿ ಜೋಡಿ ಹೊಂದ್ಕೊಂಡ್ರೆ ಸಾಕು. ನೋಡ್ರಿ, ಇಷ್ಟಾದ್ರೆ ಸಾಕು. ಈಗ ಇದನ್ನು ಚಂದಂಗೆ ತೆಗೆದು ಒಂದು ಬಟ್ಲಾಗ ಹಾಕಿ ಸೈಡಿಗೆ ಎತ್ತಿಡ್ತೀನಿ. ಈಗ ನಮ್ಮ ಮಾವಿನಕಾಯಿ ಖಾರ ಅಂತೂ ರೆಡಿ ಆಯ್ತು. ಮುಂದೆ ಏನು ಮಾಡಬೇಕಪ್ಪ ಅಂತಂದ್ರೆ ನಾ ಇಲ್ಲೇ ಒಂದು ಬೌಲ್ನಾಗ ಸ್ವಲ್ಪ ನೀರು ಹಾಕಿಟ್ಕೊಂಡಿನಿ ರೀ. ಈ ನೀರಾಗ ಭಾಳ ಸಣ್ಣಂಗೆ ಕಟ್ ಮಾಡಿದ ಒಂದು ಅರ್ಧ ಉಳ್ಳಾಗಡ್ಡಿ ಹಾಕಕತ್ತೀನಿ. ಒಂದು 10-15 ಸೆಕೆಂಡ್ ಇದನ್ನು ನೀರಾಗ ಸ್ವಲ್ಪ ಹೊತ್ತನ ಹಿಂಗೆ ಬಿಡ್ತೀನಿ. ಆಮೇಲೆ ಉಳ್ಳಾಗಡ್ಡಿನ ನೀರಾಗಿಂದ ತೆಗೆದ್ಬಿಟ್ಟು ಕೈಯಾಗ ತಗೊಂಡು ಚಲೋತಂಗೆ ಒತ್ತಿ ಹಿಂಡಬೇಕು. ಹಿಂಗೆ ಮಾಡೋದ್ರಿಂದ ಉಳ್ಳಾಗಡ್ಡಿಯಾಗಿರುವಂಥ ಘಾಟು ಕಡಿಮೆ ಆಗ್ತೈತ್ರಿ. ಈ ಬೌಲ್ನ ಕ್ಲೀನ್ ಮಾಡಿ ಇದ್ರಾಗ ಕಲ್ಲಾಗ ಕೊಟ್ಟಿದ್ದ ಖಾರ ಹಾಕಿದ್ದಾರೆ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಮಿಕ್ಸ್ ಮಾಡಕತ್ತೀನಿ. ಇದು ಗಾಣದ ಶುದ್ಧ ಕುಷ್ಬಿ ಎಣ್ಣೆ. ನಿಮ್ಮ ಕಡೆ ಕುಷ್ಬಿ ಎಣ್ಣೆ ಇಲ್ಲಪ್ಪ ಅಂತಂದ್ರೆ ಶೇಂಗಾ ಎಣ್ಣೆನೂ ಹಾಕ್ಕೋಬೋದು. ಆಮೇಲೆ ಉಳ್ಳಾಗಡ್ಡಿ ಮತ್ತು ಒಂದು 2-3 ಟೀ ಸ್ಪೂನಷ್ಟು ಹುರಿದಿದ್ದು ಶೇಂಗಾ ಪುಡಿ ಹಾಕಿ ಚಲೋತಂಗೆ ಮಿಕ್ಸ್ ಮಾಡಿದ್ರೆ ಆಯ್ತು ನೋಡ್ರಿ. ಮಸ್ತ್ ಹುಳಿ ಹುಳಿ ಖಾರ ಖಾರ ಮಾವಿನಕಾಯಿ ಉಳ್ಳಾಗಡ್ಡಿ ಖಾರ ರೆಡಿ. ಬಿಸಿ ಬಿಸಿ ರೊಟ್ಟಿ, ಚಪಾತಿ ಇಲ್ಲ ಅಂತಂದ್ರೆ ರೈಸ್ ಜೋಡಿ ಮಸ್ತ್ ಖಾರ ಖಾರ ಚಟ್ನಿನ ಎಂಜಾಯ್ ಮಾಡಿರಿ. ಈ 2 ರೆಸಿಪಿ ಒಳಗೆ ನಿಮಗೆ ಯಾವ ರೆಸಿಪಿ ಲೈಕ್ ಆಗೈತಪ್ಪ ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ. ಥ್ಯಾಂಕ್ ಯು.